ಹಾಯ್ ಫ್ಯಾಮಿಲಿ, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಟೆಕ್ ಯೂಟ್ಯೂಬ್ ಚಾನಲ್. ಸೊ ಇವಾಗ ನೋಡ್ತಾ ಇರ್ಬೋದು, ಇದು ರಂಗೋಲಿ ಡಿಸೈನು ಸ್ಲೀವ್ಸ್ ಮಾತ್ರನೇ ಕಂಪ್ಲೀಟ್ ಮಾಡಿದ್ದು. ಸೊ ನಿನ್ನೆ ಒಂದು ಮದುವೆದು ಬ್ಲೌಸ್ ಕೊಡಬೇಕಿತ್ತು, ಬಟ್ ನಿನ್ನೆ ಕೊಟ್ಟಿರೋದು, ಇವತ್ತೇ ಮುಹೂರ್ತ ಇರೋದು. ಬಟ್ ಅದು ಬಂದ್ಬಿಟ್ಟು ಲವ್ ಮ್ಯಾರೇಜ್ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ನಾವು ವರ್ಕ್ ಮಾಡಿ ಕೊಟ್ವಿ. ಯಾವುದೇ ರೀತಿಯಾಗಿ ವೀಡಿಯೋನು ಸಹ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ತುಂಬಾ ಚೆನ್ನಾಗಿ ಬಂದಿದ್ವು ಬ್ಲೌಸ್ಗಳು, ಸ್ಟಿಚಿಂಗ್ ಆಗಿರ್ಬೋದು. ಬಟ್ ಯಾವುದೇ ರೀತಿಯಾಗಿ ವೀಡಿಯೋನ ಮಾಡ್ಕೊಳ್ಳೋಕ್ಕಾಗಿಲ್ಲ, ಅಷ್ಟೇ ಇಸ್ಕೊಂಡು ಹೋದರು. ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗನೆ ಬರುತ್ತೆ. ಸೊ ಹಾಗೆ ನಿಮ್ಮ ಹತ್ರ ಚಿನಿಮಾ ಅಲ್ಲಿ ಕಾಸಿಡು. ಏಯ್ ಇಡೋದ್ರಲ್ಲಿ ಕಾಸಿಡು, ಪರ್ಸಲ್ಲಿಡು, ಇಡು ಅಂದೆ, ಇಡು. ಏನು ಬೇಕು ನಿನಗೆ? ಚಾಕಿ ಬೇಡ? ಚಾಕಿ ಕೂಕು ಬೇಡ ಅಂದರೆ ಚಕ್ಲಿ ತೊಗೊಂಬಂದಲ್ಲ, ಏನು ಮಾಡಿದೆ? ಇಲ್ಲ, ಕೊಡ್ಸಲ್ಲ. ನಿಜವಾಗ್ಲೂ ಇವಳು ಕಾಲಲ್ಲಿ ನಿಜವಾಗ್ಲೂ ಸಾಕಾಗ್ಬಿಟ್ಟೈತೆ. ಅಂಗಡಿಗೆ ಬಂದರೆ ಸಾಕು, ನಂಗೆ ಚಾಕೆ ಬೇಕು, ಕುರ್ಕುರೆ ಬೇಕು ಅಂತಾಳೆ. ಇಲ್ಲ ಅಂದರೆ ಈ ಥರ ಅಳೋದು. ಅವಳು ಇನ್ನೂ ಜೋರಗಳು. ಅವಳು ಜೋರಗಳು ಇನ್ನೂ ಜೋರಾಗಿ. ಅಲ್ಲಿ ಡ್ಯೂಟಿಲಿ ನಿಮ್ಮ ಅಪ್ಪಂಗೆ ಕೇಳಿಸ್ಬೇಕು ಅಳೋದು. ನೋಡಿ ಹೆಂಗೆ ಗೀಚಿರೋದು ಎಲ್ಲನ. ಗೀಚಿರೋದು ಯಾರು? ಇದನ್ನ ಗೀಚಿರೋದು ಯಾರು? ವಾಟರ್ ಬಾಟ್ಲು ಚಿಂಟಿಗೆ ಒಂದು ಕೊಡ್ಲಾ? ಕೊಡ್ತೀನಿ, ಇವತ್ತು ಪಾರ್ಸಲ್ ಮಾಡ್ತೀನಿ ಗಾಯ್ಸ್, ಇವತ್ತು ಚಿಂಟುಗೆ, ಅವ್ರ ತಮ್ಮಂಗೆ. ಅವಳು ಇನ್ನೂ ಜೋರಗಳು ಬೇಕು, ಇನ್ನೂ ಜೋರಗಳು. ಕೊಡ್ಲಾ? ಪಾರ್ಸಲ್ ಮಾಡಲ್ಲ ಇವತ್ತು? ಇಲ್ಲ, ಕೊಡ್ತೀನಿ ನಾನು. ತೆಗಿ ಚಿಂಟು, ಕೊಡ್ತೀನಿ ಬಿಡು. ಮತ್ತೆ ಇವಾಗ ಊಟ ಮಾಡ್ಕೊಂಬಂದೆ ತಾನೆ? ಇವಾಗ ಊಟ ಮಾಡ್ಕೊಂಬಂದೆ ತಾನೆ? ಚಾಕಿ ತಗೋ, ಕೊಡ್ತೀನಿ. ನೋಡಿ ಗಾಯ್ಸ್, ಚಾಕ್ಲೇಟ್ ಅಂತ ಅಂದ್ಲು. ಚಾಕ್ಲೇಟ್ ಒಂದೊಂದು ಯಾವಾಗಲೂ ರೆಡಿ ಇಟ್ಟಿರ್ತೀನಿ. ಇವಾಗ ಅಲ್ಲಿ ಲಾಲಿಪಾಪ್ ಬೇಕಂತೆ. ಇದ್ರಲ್ಲಿ ನೋಡು, ಇದರಲ್ಲಿ ನಟ್ಸ್ ಇದೆ, ಹಿಂಗೆ ಬಾದಾಮ್ ಎಲ್ಲ ಇದೆ ಇದ್ರಲ್ಲಿ. ತಗೋ. ಲಾಲಿಪಾಪ್ ಇಲ್ಲ. ಏಯ್, ಡೋರ್ ಓಪನ್ ಮಾಡು ಇವಾಗ, ನಿನಗಿದೆ. ಏನ್ ಮಾಡೋದು ಇವಳಿಗೆ? ನಿಜವಾಗ್ಲೂ ದಿನ ಇದೆ ಗೋಳು ಅವಳಿಗೆ. ಇವಾಗ ಜಸ್ಟ್ ಒಂದು 10 ಮಿನಿಟ್ಸ್ ಆಗಿದೆ ಊಟ ಮಾಡಿಕೊಂಡು ಕರ್ಕೊಂಡು ಬಂದಿದ್ದೀನಿ. ಆಳೆ ಇವಾಗ ಕುರ್ಕುರೆ ಚಾಕ್ಲೇಟ್ಸ್ ಬೇಕಂತೆ. ಸ್ವಲ್ಪ ಒಂದೆರಡು ಇಟ್ಟಿರ್ತೀನಿ ಚಾಕ್ಲೇಟ್ನ, ಶಾಪಲ್ಲಿ ಕೇಳ್ತಾಳೆ ಅಂತಾನೆ. ಬಟ್ ಅದು ಬೇಡ, ದುಡ್ಡು ತಗೊಂಡು ಅಂಗಡಿಗೆ ಹೋಗ್ಬೇಕು. ಏನು? ಇಲ್ಲ, ತಗೋ. ಕಾಸು ಕೊಡಲ್ಲ, ಏನಾದರೂ ಮಾಡ್ಕೊ. ಇನ್ನೊಂದು ವಿಷಯದ ಬಗ್ಗೆ ಕ್ಲಾರಿಫಿಕೇಶನ್ ಕೊಡಬೇಕು. ಸೊ ನಮ್ಮ ಹತ್ರ ಇರುವಂಥ ಡಿಸೈನ್ಸ್ನ ನಾವು ಸೇಲ್ ಮಾಡ್ತಾ ಇದ್ದೀವಿ. ಅದೇ ಇವಾಗ ಸೇಲ್ ಮಾಡಿ ನಾವು ಬೇರೆ ಕಸ್ಟಮರು ತೊಗೊಳ್ತಾ ಇರೋರು ಬುಕ್ ಲೈಟ್ ಏನಾದರೂ ಸೇಲ್ ಮಾಡ್ತಾ ಇದ್ದೀರಾ, ನಮ್ಗೆ ಯಾವುದೇ ರೀತಿಯಾಗಿ ಬುಕ್ ಲೈಟ್ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ನೀವು ಮಷಿನ್ ತೊಗೊಳ್ಬೇಕಾದ್ರೆ ಒಂದ್ಸಲಿ ಮಷಿನ್ ಏನು ನೀವು ಸೇಲ್ಸ್ ಇದೆ ಅವ್ರು ತೊಗೊಳ್ತಾ ಇದ್ದೀರಲ್ವ, ಅಲ್ಲಿ ನೀವು ಫಸ್ಟು ಡಿಸೈನ್ನ ಕ್ಲಾರಿಫಿಕೇಷನ್ ಮಾಡ್ಕೊಬೇಕು. ಡಿಸೈನ್ ಬುಕ್ ಲೈಟ್ ಕೊಡ್ತಾರಾ ಇಲ್ವಾ ಅಂತ ಹೇಳ್ಬೇಕು. ಯಾಕೆ ಅಂತಂದರೆ ಚಿನಿಮಾ, ಯಾಕೆ ಅಂತಂದರೆ ಆಫ್ ಇವಾಗ ಮಷಿನ್ನು ಎಷ್ಟು ಇದೆಯೋ ಡಿಸೈನ್ ಕೂಡ ಅಷ್ಟೇ ಬಂದ್ಬಿಡುತ್ತೆ ನಿಮಗೆ. 50 ರೂಪೀಸ್ ಒಂದು ಡಿಸೈನ್ ಅಂತ ಅಂದರೆ ನೀವೇ ಲೆಕ್ಕ ಹಾಕಿ ನಿಮ್ಮ ಹತ್ರ ಎಷ್ಟು ಡಿಸೈನ್ಸ್ ಇದೆ, ಎಷ್ಟು ಅಮೌಂಟು ನಿಮಗೆ ಖರ್ಚಾಗುತ್ತೆ ಅಂತ ಹೇಳ್ಬಿಟ್ಟು. ನಮ್ಮ ಹತ್ರ ಇವಾಗ ಮಷಿನಿಂದ ಬಂದಿರೋದು ಆಗಿರ್ಬೋದು, ನಾವು ಪರ್ಚೇಸ್ ಮಾಡಿರೋದಾಗಿರ್ಬೋದು, ಒಂದು 15 to 18,000 ಎಬೋ ಡಿಸೈನ್ಸ್ ಇದೆ ನಮ್ಮ ಹತ್ರ ಇವಾಗ. ಸೊ ನಾವು ಅಷ್ಟು ಡಿಸೈನ್ ಇವಾಗ ಪರ್ಚೇಸ್ ಮಾಡೋಕ್ಕಂತೂ ಆಗ್ತಾ ಇರಲಿಲ್ಲ.
ಸೊ ಅದಕ್ಕೋಸ್ಕರ ನಿನ್ನೆನೂ ಸಹ ಒಂದು 2-3 ಜನ ಕಾಲ್ ಮಾಡಿದರು, ಬುಕ್ಲೈಟ್ ಸಿಗುತ್ತಾ, ನಾವು ಮಷಿನ್ ಕೊಟ್ಟಿದ್ದಾರೆ ಬಟ್ ಡಿಸೈನ್ದು PDF ಮಾತ್ರ ಕಳಿಸ್ಕೊಟ್ಟಿದ್ದಾರೆ, ಬುಕ್ಲೈಟ್ ಬೇಕಿತ್ತು ಅಂತ ಕೇಳ್ತಾ ಇದ್ದಾರೆ. ಬುಕ್ಲೈಟ್ಗೆ ತುಂಬ ಕಾಸ್ಟ್ ಜಾಸ್ತಿ ಆಗುತ್ತೆ. ಸೊ ಈ ಥರ ಬುಕ್ಲೈಟ್ಗಳನ್ನ ಮಾಡಿಸ್ಕೊಳ್ಬೇಕಂದ್ರೆ ನಿಮಗೆ ಒಂದು 6 to 7, 8,000 ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಮಷಿನ್ ಪರ್ಚೇಸ್ ಮಾಡಬೇಕಾದ್ರೆ ಫಸ್ಟು ಡಿಸೈನ್ದು ಕ್ಲಾರಿಫಿಕೇಷನ್ನ ತೊಗೊಂಡ್ಬಿಡಿ. ಸುಮ್ಮನೆ ನೀವು ತೊಗೊಂಡಾದಮೇಲೆ ನನಗೆ ಬುಕ್ಲೈಟ್ ಬಂದಿಲ್ಲ, ಕ್ಯಾಟ್ಲಾಗ್ ಬಂದಿಲ್ಲ ಅಂತ ಹೇಳಿಬಿಟ್ಟು ಆ ಥರ ಕಂಪ್ಲೇಂಟ್ನ ಮಾಡೋದಕ್ಕೆ ಹೋಗಬೇಡಿ. ಹಾಗೆ ನಮ್ಮ ಹತ್ರ ಸಿಗುತ್ತಾ ಅಂತ ಕೇಳಿದರೆ ಖಂಡಿತವಾಗ್ಲೂ ನಮ್ಮ ಹತ್ರ ಸಿಗೋದಿಲ್ಲ. ಬುಕ್ಲೈಟ್ಗಳು ಕಾಸ್ಟು ಜಾಸ್ತಿ ಆಗುತ್ತೆ, ನಮಗೆ ಅಷ್ಟೊಂದು ವರ್ತ್ ಇಟ್ ಅಂತ ಅನಿಸಲ್ಲ. ಸೊ ಅದಕ್ಕೋಸ್ಕರ ನಾವು ಕ್ಯಾಟ್ಲಾಗ್ನ ಸೇಲ್ ಮಾಡೋದಿಲ್ಲ, ಮಾಡಿಸಿನೂ ಸಹ ಕೊಡೋದಿಲ್ಲ. ನಾವು ಹಂಗೆ ಮಾಡೋದಾಗಿದ್ದರೆ ನಾವು ಕ್ಯಾಟ್ಲಾಗ್ಗಳನ್ನೇ ರೆಡಿ ಮಾಡಿಸ್ಬಿಟ್ಟು ನಾವು ಕೊಡ್ತಾ ಇದ್ವಿ. ಸೊ ನಾವು ಮಾಡ್ತಾ ಇಲ್ಲ ಕ್ಯಾಟ್ಲಾಗ್ಗಳನ್ನ, ಜಸ್ಟ್ ಡಿಸೈನ್ಸ್ ಬೇಕು ಅಂದ್ರೇ ನಿಮಗೆ ಸಿಗುತ್ತೆ, ಅಷ್ಟು ಬಿಟ್ಟರೆ ಕ್ಯಾಟ್ಲಾಗ್ಗಳನ್ನ ನಾವು ಮಾಡಿಸೋದಿಲ್ಲ. ಯಾಕೆಂದರೆ ಸುಮಾರಷ್ಟು ಜನ ಕ್ಯಾಟ್ಲಾಗ್ ಸಿಗುತ್ತಾ ಅಂತ ಕೇಳ್ತಾ ಇದ್ದೀರಾ. ಸೊ ಅದಕ್ಕೋಸ್ಕರ ಕ್ಲಾರಿಫಿಕೇಷನ್ ಕೊಡ್ತಾ ಇದ್ದೀನಿ, ನಮ್ಮ ಹತ್ರ ಕ್ಯಾಟ್ಲಾಗ್ಗಳು ಸಿಗೋದಿಲ್ಲ. ಜಸ್ಟ್ ಡಿಸೈನ್ ಬೇಕು ಅಂದರೆ ಯಾವ ಥರ ಬೇಕೋ ಆ ಥರ ಡಿಸೈನು ನಮ್ಮ ಹತ್ರ ಅವೈಲೇಬಲ್ ಇದ್ದರೆ ನಾವು ಖಂಡಿತವಾಗಿಯೂ ಸಹ ಕಳಿಸ್ಕೊಡ್ತೀವಿ. ಸೊ ಇವಾಗ ಸ್ವಲ್ಪ ಸ್ಟ್ರಿಕ್ಟ್ ಅಂದರೆ ಫುಲ್ಲು ಟೈಟ್ ಆಗಿದೆ. ಸೊ ಅದಕ್ಕೋಸ್ಕರ ನಾವು ಸ್ವಲ್ಪ ಡಿಸೈನ್ ಕಳಿಸೋದನ್ನು ಡಿಲೇ ಮಾಡ್ತಾ ಇದ್ದೀವಿ. ಸೊ ಡಿಲೇ ಮಾಡಿದ್ರೂ ಸಹ ನಮಗೆ ಆ ಥರ ಟೈಮು ವೇಸ್ಟ್ ಆಗ್ತಾ ಇದೆ. ಸ್ವಲ್ಪ ಹೊರಗಡೆ ನಮ್ಮದು ಅಂದ್ಕೊಂಡು ನಾವು 3 ಡೇಸ್ಗೆ ಕೊಟ್ಟಿರೋದು. ನಾವು ಶುಕ್ರವಾರ, ಶನಿವಾರ, ಭಾನುವಾರ 3 ದಿನವೂ ಸಹ ಆಫರ್ ಇರುತ್ತೆ. ಸಂಡೇ ಅಂದರೆ ಅದು ಆಫ್ ಆ್ಯಂಡ್ ಆಫ್ ಅಷ್ಟೇ, ಸಂಡೇ ಸಿಗೋದಿಲ್ಲ. ಇನ್ನು ನವೀನವರು ಬೇರೆ ಕೆಲಸಗಳನ್ನ ಮಾಡ್ಕೊಳ್ಳೋದ್ರಲ್ಲೇ ಬ್ಯುಸಿ ಆಗಿಬಿಡ್ತಾರೆ. ಸ್ವಲ್ಪ ಹೊರಗಡೆ ಓಡಾಡ್ತಾ ಇದ್ದೀವಿ. ಸೊ ಯಾಕೆ ಏನು ಎತ್ತ ಅಂತಿನ್ನು ಸ್ವಲ್ಪ ದಿನದಲ್ಲೇ ನಾನು ಹೇಳ್ತೀನಿ. ಸೊ ನಾವು ಕಷ್ಟಪಟ್ಟಿರೋ 5 ಇಯರ್ಸ್ಗೆ ನಮಗೆ ಪ್ರತಿಫಲ ಸಿಗ್ತಾ ಇದೆ. ಅದನ್ನು ಸಹ ಅದರಲ್ಲಿ ನಿಮ್ಮದು ಕೂಡ ಸಪೋರ್ಟ್ ಇದೆ ಅರ್ಧ. ಸೊ ಅದಕ್ಕೋಸ್ಕರ ನಿಮ್ಮ ಹತ್ರನೂ ಸಹ ಶೇರ್ ಮಾಡ್ಕೊಳ್ತೀನಿ. ಅದೇನೋ ಅಂತ ಸ್ವಲ್ಪ ಅದು ಫುಲ್ಲು ಕೆಲಸ ಕಂಪ್ಲೀಟ್ ಆಗೋವರೆಗೂ ವೆಯ್ಟ್ ಮಾಡಿ. ಇನ್ನು ನಾನು ಇದನ್ನು ಕ್ಲಾರಿಫಿಕೇಷನ್ ಕೊಡಬೇಕಿದ್ರೆ ಕೊಟ್ಟಿದ್ದೀನಿ. ಯಾರಿಗೂ ಸಹ ಕ್ಯಾಟ್ಲಾಗ್ಗಳು ಸಿಗೋದಿಲ್ಲ. ನಿಮಗೆ ಡಿಸೈನ್ಸ್ ಬೇಕು ಅಂದರೆ ಮಾತ್ರ ನಿಮಗೆ ಡಿಸೈನ್ಸ್ಗಳು ಸಿಗುತ್ತೆ. ಈ ಡಿಸೈನು ನಾನು 2 ಮಷಿನ್ ಬಂದಿದೆ ಇವಾಗ. ನನಗೆ ಇದು ಡಿಸೈನ್ ನನಗೆ ಸಿಕ್ಕಾಗಿಂದನೂ ಒಂದೇ ಕಸ್ಟಮರ್ಗೆ ಹಾಕಿರೋದು. ತುಂಬ ಬ್ಯೂಟಿಫುಲ್ಲಾಗಿ ಬ್ರೈಡಲ್ ಡಿಸೈನ್ಗಿಂತನೂ ಸಹ ಚೆನ್ನಾಗಿ ಕಾಣಿಸುತ್ತೆ ಇದು. ಯಾಕೆಂದರೆ ಫುಲ್ಲು ದೊಡ್ಡದಾಗಿ ಬರುತ್ತೆ, ಬಟ್ ಸ್ವಲ್ಪ ಚಿಕ್ಕದು ಮೆಜರ್ಮೆಂಟ್ ಇರೋರಿಗೆ ಕಷ್ಟನೇ. ಸ್ವಲ್ಪ ದಪ್ಪ ಇರೋಗಾದರೆ ಇದು ಬ್ಯಾಕ್ ನೆಕ್ಕು ಸ್ವಲ್ಪ ಜಾಸ್ತಿ ಡೀಪು ಬ್ರಾಡು ಉಡೋರಿಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ನಾನು ಒಬ್ಬರಿಗೆ ಹಾಕ್ಕೊಟ್ಟಿರೋದು, ಮುಹೂರ್ತಮ್ಗೆ ಅಂತೇಳಿ ಹಾಕ್ಕೊಟ್ಟೆ. ತುಂಬಾ ಚೆನ್ನಾಗಿದೆ, ತುಂಬಾ ಡಿಸೈನ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಏನು ಗೊತ್ತಾ, ಕೆಲವೊಬ್ರು ಕ್ಯಾಟ್ಲಾಗ್ ನೋಡಿಬಿಟ್ಟು ಡಿಸೈನ್ ಹೆಂಗೆ ಸೆಲೆಕ್ಟ್ ಮಾಡೋದು ಅಥವಾ ಹೆಂಗೆ ಗೊತ್ತಾಗುತ್ತೆ, ಕಲರ್ ಕಾಂಬಿನೇಷನ್ ಆಗಿರ್ಬೋದು ಅಥವಾ ಹಾಕಿರೋದು ಡಿಸೈನ್ಸ್ ಆದರೆ ಗೊತ್ತಾಗುತ್ತೆ ಅಲ್ವಾ ಅಂತಾರೆ. ಸೊ ನಾವು ಕೂಡ ಇರೋ ಡಿಸೈನ್ಸಲ್ಲಿ ಎಲ್ಲ ಡಿಸೈನ್ಸು ಸಹ ಹಾಕ್ಬಿಟ್ಟು ನಾವು ತೋರ್ಸೋಕ್ಕಾಗಲ್ಲ. ಅಟ್ಲೀಸ್ಟ್ ನಾವು ವರ್ಕ್ ಹಾಕಿರೋನ ಫೋಟೋ ಅಂತೂ ತೆಗೆದು ಇಟ್ಕೊಂಡಿರ್ತೀವಿ. ಫೋಟೋ ಇರೋವನ್ನ ತೋರಿಸ್ಬೋದು, ಫೋಟೋ ಇಲ್ಲದೆ ಇರೋವನ್ನ ಹೆಂಗೆ ತೋರ್ಸೋಕ್ಕಾಗುತ್ತೆ. ಇದನ್ನು ಸಹ ಮೊನ್ನೆ ಬೊಮ್ಮಸಂದ್ರದವ್ರು ಹಾಕ್ಸ್ಕೊಂಡೋದ್ರು, ತುಂಬಾ ಚೆನ್ನಾಗಿ ಬಂದಿತ್ತು ಡಿಸೈನು. ಸೊ ಇಲ್ಲಿ ನೋಡಿದಾಗ ಕಲರ್ ಕಾಂಬಿನೇಷನ್ ಅಷ್ಟೊಂದು ಚೆನ್ನಾಗಿರಲ್ಲ, ನಿಮಗೆ ಅಷ್ಟೊಂದು ಅದು ಹೈಲೈಟ್ ಆಗೋಲ್ಲ, ಚೆನ್ನಾಗೂ ಕಾಣಿಸಲ್ಲ. ಬಟ್ ವರ್ಕ್ ಹಾಕಿದಾಗ ತುಂಬಾ ಚೆನ್ನಾಗಿತ್ತು. ಲೈಟ್ ಗ್ರೀನ್ ಕಲರ್ಗೆ ಪಿಂಕು ಮತ್ತು ಒಂಥರ ಬೇರೆ ಶೇಡಲ್ಲಿ ಎರಡೆರಡು ಶೇಡ್ನ ಮಿಕ್ಸ್ ಮಾಡಿಬಿಟ್ಟು ವರ್ಕ್ನ ಮಾಡಿಸ್ಕೊಂಡ್ರು. ತುಂಬಾ ಚೆನ್ನಾಗಿ ಬಂತು. ಇನ್ನು ಯಾರು ನಿಮ್ಮ ಮನೆಯವ್ರನ್ನ ತುಂಬ ಲವ್ ಮಾಡ್ತೀರಾ, ಆ್ಯನಿವರ್ಸರಿ ಡಿಸೈನು ಅಥವಾ ವ್ಯಾಲೆಂಟೈನ್ಸ್ ಡೇ ಡಿಸೈನು ಏನಂತೀರಾ, ಇದು ಸಹ ನಮ್ಮ ಹತ್ರ ಅವೈಲೇಬಲ್ ಇದೆ, ನೋಡ್ಕೊಳ್ಳಿ. ಬೇಕು ಅಂದರೆ ನೀವು ಪರ್ಚೇಸ್ ಮಾಡಿ, ಇಲ್ಲ ಅಂತಂದರೆ ನೀವು ಬೇಕು ಅಂದರೆ ನೀವು ವರ್ಕ್ ಹಾಕಿಸ್ಕೊಳ್ಬೋದು, ನಾನು ಯಾರಿಗೂ ಹಾಕಿಲ್ಲ. ಸೊ ಈ ಥರ ಡಿಸೈನ್ಸ್ಗಳೇನು ಸುಮಾರು ಸಾವಿರಾರು ಪ್ಯಾಟ್ರನ್ಗಳಲ್ಲಿ ಡಿಸೈನ್ ಸಿಗ್ತಾ ಹೋಗುತ್ತೆ. ಇನ್ನು ಇವಾಗಂತೂ ಹ್ಯಾಂಡ್ ವರ್ಕು ಡಿಸೈನ್ಗಳನ್ನ ತೊಗೊಂಡು ಬಂದು ನಮಗೆ ಮಷಿನ್ ವರ್ಕ್ ಮಾಡಿಕೊಡಿ ಅಂತ ಕೇಳ್ತೀರಾ. ಆ ಡಿಸೈನು ರೆಡಿ ಮಾಡೋಷ್ಟರೊಳಗಡೆ ಸಾಕಾಗ್ಬಿಡುತ್ತೆ, ಟೈಮ್ ತುಂಬಾ ಕನ್ಸ್ಯೂಮ್ ಮಾಡುತ್ತೆ ಅದು ಡಿಸೈನ್ ರೆಡಿ ಮಾಡಲಿಕ್ಕೆ. ಸೊ ನಾವು ಪರ್ಚೇಸ್ ಮಾಡೋಕ್ಕೆ 100 ರುಪೀಸಾ. ಇನ್ನು ನಿಜವಾಗ್ಲೂ ಡಿಸೈನ್ ಪರ್ಚೇಸ್ ಮಾಡೋರು ಹೆಂಗೆ ಕೇಳ್ತಾರೆ ಅಂತಂದರೆ, ಎಷ್ಟು ಬರೀ ನಮಗೆ 40 ರೂಪಿಗೊಂದು ಕೊಡಿ, 30 ರೂಪಿಗೊಂದು ಕೊಡಿ ಅಂತ ಕೇಳ್ತಾರೆ. ನಾವು ರೆಡಿ ಮಾಡೋಷ್ಟರೊಳಗಡೆ ಎಷ್ಟು ಟೈಮ್ ಆಗುತ್ತೆ ಗೊತ್ತಾ. ಅದನ್ನು ನಿಜವಾಗ್ಲೂ ಈ ಥರ ಒಂದು ಸಿಂಪಲ್ ಡಿಸೈನ್ನ ರೆಡಿ ಮಾಡಬೇಕಂದ್ರೆ ಬೇಕು ಒಂದೂವರೆ 2 ಅವರ್ಸ್ ಬೇಕು ಈ ಥರ ಸಿಂಪಲ್ ರೆಡಿ ಮಾಡಿಬಿಟ್ರೆ. ಸೊ ಇವಾಗ ನವೀನವ್ರು ಕಲಿತಾ ಇರೋದ್ರಿಂದ ತುಂಬ ಗೊತ್ತಾಗ್ತಿದೆ. ಇವಾಗ ನಾವು ಏನಾದರೂ ಎಮರ್ಜೆನ್ಸಿ ಡಿಸೈನ್ ಮಾಡಿಸ್ಬೇಕು ಅಂದಾಗ ನಾವು ಅವ್ರ ಹತ್ರ ಬಾರ್ಗಿನೇ ಮಾಡೋಕ್ಕೆ ಹೋಗಿಲ್ಲ. ನಿನ್ನೆ ಒಂದು ರಂಗೋಲಿ ಡಿಸೈನು ಸ್ವಲ್ಪ ಡಿಫ್ರೆಂಟಾಗಿತ್ತು ಅಂತ ರೆಡಿ ಮಾಡ್ಸೋಕ್ಕೆ ಅಂತ ಕೇಳಿದ್ದು. ಅವ್ರ ಹತ್ರ ₹1 ಸಹ ಬಾರ್ಗಿನ್ ಮಾಡೋಕ್ಕೆ ಹೋಗಲಿಲ್ಲ ನಾವು. ಸುಮ್ಮನೆ 450 ಅಂದರೆ 450ನೇ ನಾವು ಪೇ ಮಾಡಿದ್ದೀವಿ.
ಫೈನಲಿ ಇದು ಕೋಲಮ್ ಡಿಸೈನ್ ಕಂಪ್ಲೀಟ್ ಆಯಿತು. ನೋಡ್ತಾ ಇರ್ಬೋದು ಡಿಸೈನ್ ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿ ಬಂದಿದೆ. ಇದೇ ಕೋಲಮ್ ಡಿಸೈನಲ್ಲಿ ನಮ್ಮ ಹತ್ರ 25 to 30 ಪ್ಯಾಟ್ರನ್ಸ್ ಅವೈಲಬಲ್ ಇದೆ. ಕೆಲವೊಂದು ಚಿಕ್ಕ ಮೆಷಿನ್ಗಿಲ್ಲ, ಕೆಲವೊಂದು ಇದ್ದಾವೆ. ಚಿಕ್ಕ ಮೆಷಿನ್ಗೆ ಆಲ್ಮೋಸ್ಟ್ 90% ಕೋಲಮ್ ಡಿಸೈನ್ ಇಲ್ಲ ಅಂತ ಅಂದ್ಕೊಳ್ತೀನಿ, ಒಂದೋ ಎರಡೋ ಇರ್ಬೋದು ಅಷ್ಟೇ. ಬಟ್ ಇದು ಇತ್ತೀಚೆಗೆ ಟ್ರೆಂಡಿಂಗಲ್ಲಿ ತುಂಬಾ ಜನ ಕೇಳಿ ವರ್ಕ್ನ ಹಾಕಿಸ್ಕೊತಾ ಇದ್ದಾರೆ ಈ ಥರ ಡಿಸೈನು. ಇದು ಪ್ಯೂರ್ ರೇಷ್ಮೆ ಸೀರೆ, ಬಟ್ ಜರಿ ನೋಡ್ತಾ ಇರ್ಬೋದು ಎಷ್ಟು ಡಿಟೈಲಿಂಗಲ್ಲಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಒಂದು ಶೇಡ್ ಡಲ್ ಕಾಣಿಸ್ತಾ ಇದೆ, ಫುಲ್ ಗೋಲ್ಡ್ ಕಲರ್ ಜರಿ ಬಂದಿದೆ. ಸೊ ಅವ್ರು ಕೋಲಮ್ ಡಿಸೈನ್ನೇ ಬೇಕು ಅಂತ ಹೇಳಿಬಿಟ್ಟು ವರ್ಕ್ನ ಹಾಕಿಸ್ಕೊಂಡಿರೋದು. ಇನ್ನು ಸ್ಲೀವ್ಸಿಗೆ ಬಂದರೆ ನಾನು ಆವಾಗಲೇ ಬೆಳಗ್ಗೆನೇ ತೋರಿಸ್ತಿದ್ದೆ ಅಲ್ವಾ, ಈ ಥರ ಬಂದಿದೆ ಕೋಲಮ್ ಡಿಸೈನು. ಈ ಥರ ಸೆಂಟ್ರಲ್ಲಿ ವೆಂಟೆಕ್ಸ್ ಬಾರ್ಡ್ರು ಬಂದಿದೆ, ಸೆಂಟ್ರಲ್ಲಿ ಈ ಥರ ಕೇಳಿ ವರ್ಕ್ನ ಮಾಡಿಸ್ಕೊಂಡಿದ್ದಾರೆ ಅವರು. ತುಂಬಾ ಚೆನ್ನಾಗಿ ಬಂದಿದೆ ಡಿಸೈನ್ ಬಂದ್ಬಿಟ್ಟು. ನಿಮ್ಮ ಹತ್ರ ಏನಾದರೂ ಕಂಪ್ಯೂಟರೈಸ್ಡ್ ಮಷಿನ್ ಇದೆ ಅನ್ನೋದಾದರೆ ನೀವು ಡಿಸೈನ್ನ ಪರ್ಚೇಸ್ ಮಾಡ್ಬೋದು. ಬಿಗ್ ಮಷಿನ್ಗೆ ಆಲ್ಮೋಸ್ಟ್ ನಾನು ಯಾವ್ದು ಡಿಸೈನ್ನ ತೋರಿಸಿರ್ತೀನೋ ಎಲ್ಲ ಡಿಸೈನ್ಗಳು ಸಹ ಸೇಮ್ ಅವೈಲೇಬಲ್ ಇರುತ್ತೆ. ಅಟ್ಲೀಸ್ಟ್ ನೀವು ನಮ್ಮ ಹತ್ರ ಓನ್ ಡಿಸೈನ್ಸ್ ಇದೆ, ಅದೇ ಡಿಸೈನ್ ಬೇಕು ಅಂದ್ರೂ ಸಹ ಡಿಸೈನ್ನ ನಾನು ಏನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಲ್ಲ ಆ ನಂಬರ್ಗೆ ವಾಟ್ಸಪ್ ಮಾಡಿ, ಡಿಸೈನ್ ಇದ್ದರೆ ನಿಮಗೆ ಇದೆ ಅಂತ ಹೇಳ್ತಾರೆ, ನೀವು ಆರಾಮಾಗಿ ಬೈ ಮಾಡ್ಬೋದು. ನಮಗೆ ಏನು ಬರೋಕ್ಕೆ ಬರಲ್ಲ ಅಂದ್ರೂ ಸಹ ಅವರೇ ಹೇಳ್ಕೊಡ್ತಾರೆ ನಿಮಗೆ ಯಾವ ಥರ ಹಾಕ್ಕೊಳ್ಳೋದು ಅಂತ ಹೇಳಿಬಿಟ್ಟು. ಸೊ ನೀವು ಆರಾಮಾಗಿ ಡಿಸೈನ್ನ ಬೈ ಮಾಡ್ಬೋದು. ಸೊ ನಮಗೆ ಟೈಮ್ ಇಲ್ಲ, ಸೊ ಅದಕ್ಕೋಸ್ಕರ ಆವಾಗಲೇ ಹೇಳ್ದಂಗೆ 3 days ಕೊಡ್ತಾ ಇದ್ದೀವಿ. ಆರಾಮಾಗಿ ಬೈ ಮಾಡಿಕೊಂಡು ಟೈಮ್ ತೊಗೊಂಡು ನೀವು ಮೂವ್ ಮಾಡ್ಕೊಬೋದು ಪೆನ್ ಡ್ರೈವ್ಗೆ. ಮನ್ಗಳು ರನ್ ಆಗ್ತಾ ಇದೆ. ಸೌಂಡು ಎಷ್ಟು ಕೇಳಿಸ್ತಾ ಇದೆಯೋ ಗೊತ್ತಿಲ್ಲ, ನಾನು ಮಾತಾಡ್ತಾ ಇರೋದು ಕರೆಕ್ಟಾಗಿ ಕೇಳಿಸ್ತಾ ಇದೆಯೋ ಗೊತ್ತಿಲ್ಲ. ಸೊ ಫೈನಲಿ ಈ ಥರದ್ದು ಒಂದು ಸ್ಟ್ಯಾಂಡ್ ರೆಡಿ ಮಾಡ್ಕೊಂಡಿದ್ದೀವಿ. ಸೊ ಇಲ್ಲಿ ಪಕ್ಕದಲ್ಲಿ ಇದೇ ಥರದ್ದು ಇಲ್ಲೂ ಕೂಡ ಒಂದು ಬರುತ್ತೆ. ಯಾಕೆ ಅಂತಂದರೆ ಇಲ್ಲಿ ನೋಡ್ತಾ ಇರ್ಬೋದು ಇನ್ನೂ ಇಷ್ಟು ಥ್ರೆಡ್ ಇದೆ, ಈ ಡ್ರಮ್ಮಲ್ಲೂ ಥ್ರೆಡ್ ಇದೆ, ಈ ಡ್ರಮ್ಮಲ್ಲೂ ಥ್ರೆಡ್ ಇದೆ, ಇನ್ನೂ ಇಷ್ಟು ಆರ್ಡರ್ಸ್ ಬಂದಿದೆ. ಸೊ ಅಂದ್ಕೊತಾ ಇರ್ಬೋದು ಇಷ್ಟು ಥ್ರೆಡ್ ಇದ್ರೂ ಏನಕ್ಕೆ ಇಷ್ಟೊಂದು ಥ್ರೆಡ್ನ ಆರ್ಡ್ರ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು. ಇಷ್ಟು ಕಲರ್ಸ್ ಥ್ರೆಡ್ಗಳಿದ್ರೂ ಸಹ ಕೆಲವೊಂದು ಕಲರ್ ಸಿಕ್ಕಲ್ಲ ನಮಗೆ. ಸೊ ಮತ್ತೇನೂ ಸಹ ನಾವು ಅಂಗಡಿಗೆ ಹೋಗಿ ನಾರ್ಮಲ್ ಥ್ರೆಡ್ನ ತೊಗೊಂಬಂದ್ಬಿಟ್ಟು ನಾವು ವರ್ಕ್ನ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ನೋಡಿ ಇದು ನಿನ್ನೆ ತಂದುಬಿಟ್ಟು ವರ್ಕ್ನ ಮಾಡಿರೋ ಅಂಥದ್ದು. ಸೊ ಕೆಲವೊಂದು ಶೇಡ್ಗಳು ನಮ್ಮ ಹತ್ರ ಈ ಬ್ರ್ಯಾಂಡಲ್ಲಿ ನಾವೇನು ತರಿಸ್ತೀವಲ್ವ ಇದರಲ್ಲಿ ಸಿಕ್ಕಿಲ್ಲದೆ ಇರುವಾಗ ನಾವು ಬೇರೆ ಥ್ರೆಡ್ಗಳನ್ನ ತಗೊಂಡು ವರ್ಕ್ ಮಾಡಲೇಬೇಕಾಗತ್ತೆ. ಇದು ಒಂದು ರೆಡಿಯಾಗಿದೆ. ಇನ್ನು ಈ ಥರ ಚಿಕ್ಕ ಚಿಕ್ಕದೆಲ್ಲ ರಿಮೂವ್ ಮಾಡಿಬಿಡ್ತೀನಿ, ಎಲ್ಲ ಹೊಸ ಕೋನ್ ಹಾಕ್ತೀನಿ. ಅಂದರೆ ಇದು ಚಿಕ್ಕ ಚಿಕ್ಕದಿದೆಯಲ್ಲ ನಮಗೆ ಒಂದು ಬ್ಲೌಸ್ಗೂ ಆಗಲ್ಲ. ಇದು ಅಟ್ಲೀಸ್ಟ್ ನಮಗೆ ಥ್ರೆಡ್ ಕಲರ್ ಮ್ಯಾಚ್ ಮಾಡಲಿಕ್ಕೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇಟ್ಕೊಂಡಿದ್ದೀನಿ ಅಷ್ಟೇ. ಸೊ ಅಟ್ಲೀಸ್ಟ್ ಹೆಂಗೆ ಕಾಣುತ್ತೆ ಅಂತ ಹೇಳಿಬಿಟ್ಟು ನೋಡಲಿಕ್ಕೆ ನಾನು ನವೀನವ್ರ ಹತ್ರ ಅರ್ಜೆಂಟ್ ಮಾಡಿ ಹಾಕ್ಸಿದ್ದು. ಇದು ಫುಲ್ಲು ಹುಡ್ಡು ಇರೋದು, ಇದನ್ನು ರೆಡಿ ಮಾಡಿರೋದು ಕೂಡ ಫುಲ್ಲು ನವೀನವರೇ ರೆಡಿ ಮಾಡಿರೋದು. ಇದೇನು ಕಬೋರ್ಡ್ ಮಾಡಿದ್ದೀವಲ್ವ ನಾವು, ಸೊ ಇದನ್ನು ಮಾಡಬೇಕಾದ್ರೆ ಸ್ವಲ್ಪ ವುಡ್ಗಳನ್ನ KG ಲೆಕ್ಕದಲ್ಲಿ ತುಂಬ ತೊಗೊಂಬಂದಿದ್ರು. ಆ್ಯಕ್ಚುಲಿ ಈ ವುಡ್ಡು ಸಹ ನವೀನವರೇ ರೆಡಿ ಮಾಡಿದ್ದು. ರೆಡಿ ಮಾಡಬೇಕಾದ್ರೆ ಒಂದಷ್ಟು ವೀಡಿಯೋನು ಸಹ ವ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಆವಾಗ ಮಿಕ್ಕಿರೋ ಅಂತಹ ವುಡ್ ಇದು. ಸೊ ಇದು ಹಾಗೆ ಇತ್ತು. ಈ ಥರದ್ದು ಇನ್ನೂ ಒಂದಿದೆ, ಅದು ಕೂಡ ಮಿಕ್ಕುತ್ತೆ. ಚಿಕ್ಕ ಚಿಕ್ಕದು ಈ ಥರ ಸ್ಟಿಚಿಂಗ್ ಥ್ರೆಡ್ಗಳನ್ನ ಹಾಕ್ಕೊಳ್ಳಿಕ್ಕೆ ಈ ಪ್ಲೇಸಲ್ಲಿ ಸ್ವಲ್ಪ ಎಲ್ಲನೂ ಸಹ ನೀಟಾಗಿ ಸೆಟ್ ಮಾಡ್ಕೊಳ್ಳೋಣ, ಸ್ವಲ್ಪ ಆರ್ಗನೈಸಾಗಿ ಇರೋಣ ಶಾಪ್ನ ಅಂತ ಹೇಳಿಬಿಟ್ಟು. ಯಾಕಂದರೆ ಯಾವಾಗಲೂ ಈ ಥರ ಆರ್ಡ್ರ್ ಬಂದಾಗ ಇಲ್ಲಿ ಕೆಳಗಡೆ ಇಟ್ಕೊಬೇಕು ನಾನು. ಎಲ್ಲ ನೋಡ್ತಾ ಇರ್ಬೋದು ಎಷ್ಟು ಫಿಲ್ ಆಗಿದೆ ಅಂತ ಹೇಳ್ಬಿಟ್ಟು. ಇನ್ನು ಆನ್ಲೈನ್ ಆರ್ಡ್ರಸ್ನ ಆನ್ಲೈನಿಂದ ಏನೋ ನಾನು ಬೇರೆ ಕಡೆಯಿಂದ ಏನು ಆರ್ಡರ್ ಬಂದಿರ್ತವೆ ಅದೆಲ್ಲನೂ ಸಹ ನಾನು ಇಟ್ಟಿರ್ತೀನಿ. ಇದೇ ಥರದ್ದು ಇನ್ನೊಂದು ಈ ಕಡೆ ಒಂದು ರ್ಯಾಕ್ ಬರುತ್ತೆ. ಇನ್ನು ಈ ಡಿಸೈನ್ ಬಂದು ಈ ಥರ ಫುಲ್ ಅಂದರೆ ಮದುವೆಗೆ ಅಂತ ಹೇಳಿಬಿಟ್ಟು ಅವ್ರು ಕೊಟ್ಬಿಟ್ಟು ಹೋಗಿದ್ದು. ಬಟ್ ಸ್ಯಾರಿ ಬಂದುಬಿಟ್ಟು ಫುಲ್ಲು ಲೈಟ್ ಕಲರ್ ಇದೆ, ಕಾಂಟ್ರಾಸ್ಟಾಗಿ ಡಾರ್ಕ್ ಮತ್ತು ಲೈಟ್ ಕಾಂಬಿನೇಷನಲ್ಲಿ ಬಂದಿರೋದು. ಇದೇನು ಬಂದಿದೆಯಲ್ಲ ಇದು ಫುಲ್ಲು ಬಾರ್ಡ್ರ್ ಸೇಮ್ ಇದೇ ಥರ ಫುಲ್ಲು ದೊಡ್ಡ ಬಾರ್ಡ್ರ್ 12ರಿಂದ 13 ಇಂಚು ಫುಲ್ ಬಾರ್ಡರೇ ಕೊಟ್ಟಿದ್ದಾರೆ. ಸೊ ಇದನ್ನು ಈ ಥರ ಡಿಸೈನ್ನ ಹೇಳಿದ್ದು ಅವ್ರು ಅದನ್ನೇ ಹಾಕ್ಸ್ಕೊಂಡಿದ್ದಾರೆ ಡಿಸೈನು. ಸೊ ಇದು ಫುಲ್ಲು ಡಿಸೈನ್ ಕಂಪ್ಲೀಟ್ ಆದಮೇಲೆ ವಿತ್ ಸ್ಟಿಚ್ ಆದಮೇಲೆ ತೋರಿಸ್ತೀನಿ ನಾನು. ಇವ್ರದ್ದು ಇನ್ನೂ ತುಂಬ ಬ್ಲೌಸ್ಗಳಿದೆ. ಇದು ಫುಲ್ಲು ಕಂಪ್ಲೀಟ್ ಆದಮೇಲೆ ಫುಲ್ಲು ಒಂದು ಸೆಟ್ಟು ನಾನು ವಿಡಿಯೋ ಮಾಡಿ ಬಿಡ್ತೀನಿ. ಅಂದರೆ ಫುಲ್ ಸ್ಯಾರಿ, ಜಿಗ್ಜಾಗು, ಫಾಲ್ಸು ಸ್ಯಾರಿ, ಕುಚ್ಚು ಎಲ್ಲನೂ ಸಹ ನಮಗೆ ಬಿಟ್ಟಿದ್ದಾರೆ. ಸೊ ಅವರೇ ಡಿಸೈನ್ನ ಸೆಲೆಕ್ಟ್ ಮಾಡಿಬಿಟ್ಟು ಒಂದು ಆಫರ್ಡಬಲ್ ಪ್ರೈಸಲ್ಲಿ ಮಾಡಿಕೊಡಿ ಅಂತ ಹೇಳಿಬಿಟ್ಟು ಅವರೇ ಡಿಸೈನ್ ಸೆಲೆಕ್ಟ್ ಮಾಡಿ ಕೊಟ್ಟಿರೋವಂಥದ್ದು. ಇನ್ನು ಇದು ನನಗೆ ಫುಲ್ಲು ಕಲರ್ಫುಲ್ಲಾಗಿ ಕಾಣಿಸ್ತಾ ಐತೆ ನನಗೆ.
ಇದಾದಮೇಲೆ ಇದು ಡಿಸೈನು ಕಟ್ ವರ್ಕಲ್ಲಿ ಮಾಡಿರೋದು. ಸೊ ಇದು ಜರಿನೂ, ಇದು ಸೀರೆ ಬಂದ್ಬಿಟ್ಟು ಯೆಲ್ಲೋ ಕಲರ್ ಇದೆ, ಜರಿನೂ ಸಹ ಡಾರ್ಕ್ ಕಲರಲ್ಲೇ ಬಂದಿದೆ. ಸೊ ಎರಡು ಗೋಲ್ಡ್ ಕಲರೇ ಮ್ಯಾಚ್ ಆಗಲ್ಲ ಅಂತ ಫುಲ್ಲು ಸೇಮು ಏಕ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ಇದೇನು ಬ್ಲೌಸ್ ಬಂದಿದೆ ಅದರಲ್ಲೇ ಒಂದು ಶೇಡ್ ಲೈಟ್ ಕಲರ್ನ ತೊಗೊಂಡಿದ್ದೀನಿ. ಬಟ್ ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಫುಲ್ಲು ಈ ಥರ ಯು ಶೇಪಲ್ಲೇ ಬಂದಿರೋದು, ಬಟ್ ಕಟ್ ವರ್ಕಲ್ಲಿ ಬಂದಿದೆ. ಇದೇ ಡಿಸೈನಲ್ಲಿ ಒಂದು 2-3 ಶೇಪು ಪ್ಯಾಟರ್ನ್ ವೈಸು ಬರುತ್ತೆ ಇದು. ಸೊ ಇದು ಫ್ರಂಟ್ ಇನ್ನೂ ರನ್ ಆಗ್ತಾ ಇದೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಫ್ರಂಟ್ ಇನ್ನೂ ರನ್ ಆಗ್ತಾ ಇದೆ. ಸೊ ಸ್ವಲ್ಪ ಆರ್ಡರು ನಿನ್ನೆ ಇವತ್ತು ಯಾವುದು ಈಗೊಂದು ಸಂಡೇವರೆಗೂ ಯಾವುದೇ ರೀತಿಯಾಗಿ ಒಂದು ಆರ್ಡರ್ ಕೂಡ ಬಂದಿರಲಿಲ್ಲ. ಬಟ್ ನಿನ್ನೆ ಇವತ್ತಿಗೆ ಕಂಪೇರ್ ಮಾಡಿದ್ರೆ ನಿಜವಾಗ್ಲೂ ನಾವು ಇನ್ನೂ ಈ ವೀಕ್ ಫುಲ್ಲು ನೈಟ್ ಮಾಡಬೇಕು ನಾವು, ಅಂದರೆ 12 ಮಿಡ್ನೈಟ್ವರೆಗೂ ಮಾಡಬೇಕಾಗುತ್ತೆ. ಸೊ ಅಷ್ಟು ಆರ್ಡರ್ಸ್ ಬಂದಿದೆ. ಸೊ ಏನಪ್ಪ ಇದು ಅಂತ ಅಂದ್ಕೊಂಡೆ ನಾನು, ಯಾಕೆ ಆರ್ಡರ್ಸ್ ಬಂದಿಲ್ವಲ್ಲ ಅಂತ. ಬಟ್ ಫುಲ್ಲು ಆರ್ಡರ್ ಫುಲ್ ಆಗಿಬಿಟ್ಟಿದೆ ಈ ವೀಕಲ್ಲಿ. ನೆಕ್ಸ್ಟು ನಾನು ಬುಧವಾರದವರೆಗೂ, ನೆಕ್ಸ್ಟು ಬುಧವಾರ ಗುರುವಾರದವರೆಗೂ ಯಾವುದೇ ಆರ್ಡರು ಪ್ಲೇಸ್ ಮಾಡ್ಕೊಳಕ್ಕಾಗೋದಿಲ್ಲ. ಅಷ್ಟು ಆರ್ಡರ್ಸ್ ಬಂದಿದೆ. ಅಂದರೆ 27-28ವರೆಗೂ ಸಹ ಯಾವುದೇ ರೀತಿಯಾಗಿ ಆರ್ಡ್ರನ್ನ ತೊಗೊಳಕ್ಕಾಗೋದಿಲ್ಲ. ಸೊ ಇವತ್ತು ಯಾರು ಕಾಲ್ ಮಾಡಿ ವಿಚಾರಿಸಿದ್ದೀರಾ ಕಳಿಸ್ಕೊಡ್ಬೋದಾ ಬ್ಲೌಸ್ಗಳನ್ನ ಅಂತ, ಸೊ ಯಾರು ಸಹ ಕಳಿಸ್ಬೇಡಿ. 27 ಮೇಲೆ ಏನಾದರೂ ಡೇಟ್ ಇದ್ದರೆ ಮಾತ್ರನೇ ನನಗೆ ಬ್ಲೌಸ್ಗಳನ್ನ ಕಳಿಸ್ಕೊಡಿ. ತುಂಬ ಜನದ್ದು ಕ್ವಶನ್ನು, ಒಬ್ಬರೇ ಹೆಂಗೆ ಮೇಂಟೈನ್ ಮಾಡ್ತೀರಾ ಅಂತ ಹೇಳಿಬಿಟ್ಟು ಕಾಲ್ ಮಾಡಿರೋರೆಲ್ಲನೂ ಕೇಳೋದು ಅದೇ ಕ್ವಶನ್ನು. ಸೊ ಕೆಲಸ ಮಾಡಬೇಕು ಅಂತ ಇದ್ದರೆ ಟೈಮಿಂಗ್ಸ್ ಲೆಕ್ಕ ಬರಲ್ಲ, ನಾವು ಮಾಡಬೇಕು ಅಂದರೆ ಮಾಡಲೇಬೇಕು. ಸೊ ಆ ಥರ ಇರುತ್ತೆ ಮೈಂಡ್ಸೆಟ್ಟು, ಮೈಂಡಲ್ಲಿ ಫಿಕ್ಸ್ ಆಗಬೇಕು ಅಷ್ಟೇ ಈ ಕೆಲಸ ಮಾಡಬೇಕು ಅಂತ ಹೇಳಿಬಿಟ್ಟು. ಸೊ ನವೀನವರು ಇದನ್ನು 2 ಡೇಸಿಂದ ಮಾಡ್ತಿರೋದಂದರೆ ಡ್ಯೂಟಿ ಮುಗಿಸ್ಕೊಂಡು ಬಂದು ಬೆಳಗ್ಗೆ ಸಾಯಂಕಾಲ 2 ಅವರ್ ಮಾಡ್ತಾಯಿದ್ದಾರೆ. ಸೊ ಇದು ರೆಡಿ ಆಗಿದೆ. ಇದೇ ಥರದ್ದು ಇನ್ನೊಂದು ಈ ಕಡೆ ಬರುತ್ತೆ ಗೈಸ್. ಇದು ನಾನು ಫುಲ್ ಫಿನಿಶ್ ಆದಮೇಲೆ ತೋರಿಸೋಣ ಅಂತಲೇ ಇದ್ದಿದ್ದು, ಇನ್ನೇನು ವ್ಲಾಗ್ ಮಾಡ್ತಾ ಇದ್ದೀನಲ್ವ ಅಂತ ಹೇಳಿಬಿಟ್ಟು ಕಂಟಿನ್ಯೂ ಆಗಿ ವ್ಲಾಗು ಕೊಡ್ತೀನಿ ಅಂತ ಹೇಳಿದ್ದೀನಿ. ಸೊ ಅದಕ್ಕೋಸ್ಕರ ಕಂಟಿನ್ಯೂ ಆಗಿ ಟೈಮ್ ತೊಗೊಂಡು ಅಲ್ಲಿ ಇಲ್ಲಿ ಅಡ್ಜಸ್ಟ್ ಮಾಡಿ ಟೈಮ್ನ ವ್ಲಾಗ್ನ ಮಾಡ್ಕೊತಾ ಇದ್ದೀನಿ. ಸೊ ಇದು ಡಿಸೈನ್ ತುಂಬಾ ಚೆನ್ನಾಗಿ ಬಂದಿದೆ. ಅದೇ ಇವ್ರ ಸ್ಲೀವ್ ಲೆಂತ್ ಸ್ವಲ್ಪ ಕಡಿಮೆ, ಇನ್ನು ಫುಲ್ಲು ಬಂದುಬಿಟ್ಟಿದ್ರೆ ಇನ್ನೂ ಸಖತ್ತಾಗಿ ಕಾಣಿಸ್ತದೆ. ಅಲ್ಲಿಗೂ ಸಹ ಕೆಳಗಡೆ 2 ಇಂಚು ಲೆಸ್ ಕೂಡ ಮಾಡಿದ್ದೀನಿ. ಸೊ ಇದು ಇನ್ನೂ 1 ಅವರ್ ಇದೆ ಗೈಸ್. ಈ ಕಡೆದು ಇದು ಇನ್ನೂ 23 ಮಿನಿಟ್ಸ್ ಇದೆ. ಸೊ ಇಲ್ಲಿ ಒಂದು ಸೀಮಂತದ್ದು ಬ್ಲೌಸ್ ಕೂಡ ರೆಡಿ ಮಾಡಬೇಕು. ಇದಕ್ಕೆ ಸಪ್ರೇಟ್ ಪೀಸ್ ತಂದು ಸ್ವಲ್ಪ ಡಿಸೈನ್ನಾಗೆ ರೆಡಿ ಮಾಡಬೇಕು. ಇದು ನಿಮಗೆ ಇದು ಬಿಟ್ಟು ನೆಕ್ಸ್ಟು ಬ್ಲಾಗ್ ರನ್ ಆಗುತ್ತಲ್ಲ ಆವಾಗ ನಿಮಗೆ ಬರುತ್ತೆ. ಇದು ತುಂಬಾ ಸ್ವಲ್ಪ ಯೂನಿಕ್ಕಾಗಿ ಹೇಳಿದ್ದಾರೆ. ಸೊ ಅದಕ್ಕೆ ನಾನು ಓಪನ್ ಕೂಡ ಮಾಡಿಲ್ಲ, ಇದನ್ನು ಬ್ಲಾಗಲ್ಲೇ ಸ್ಟಾರ್ಟ್ ಮಾಡಿದೆ. ಇವಾಗೇನು ಸ್ಟಾರ್ಟ್ ಮಾಡೋದಿಲ್ಲವಲ್ಲ, ಸೊ ಅದಕ್ಕೋಸ್ಕರ ಇನ್ನೊಂದು ಬ್ಲೌಸು ಸ್ಟಿಚ್ ಅರ್ಧಂಬರ್ಧ ಆಗಿದೆ. ಇದನ್ನು ಫಿನಿಶ್ ಮಾಡಿಬಿಟ್ಟು ನಾನು ಕೂಡ ಮನೆಗೆ ಹೊರಡ್ತೀನಿ. ಇನ್ನು ಸ್ವಲ್ಪ ಇದನ್ನು ಹೋಲೆಲ್ಲ ಹೊಡೆದ್ರು ಅಲ್ವಾ, ಎಲ್ಲ ಧೂಳಾಗಿಬಿಟ್ಟಿದೆ. ಸೊ ಎಲ್ಲ ಸಹ ಕ್ಲೀನ್ ಮಾಡ್ಕೊಬೇಕು ನಾಳೆ ಬಂದುಬಿಟ್ಟು. ಅಟ್ಲೀಸ್ಟ್ ನಾಳೆ ಒಂದು 4-5 ಗಂಟೆಗೆ ನಾನು ಶಾಪಿಗೆ ಬಂದರೆ ಅಡುಗೆ ಮಾಡೋ ಟೈಮಿಗೆ ನಾನು ಮನೆಗೆ ಹೋಗಿ ಒಂದು 11 ಗಂಟೆಗೆ ಮನೆಗೆ ಬರ್ಬೋದು. ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ಈ ಥರ ಆಗಿದೆ. ಎಲ್ಲನೂ ಸಹ ಸ್ವಲ್ಪ ನೀಟಾಗಿ ಇಟ್ಕೊಬೇಕು. ಸೊ ಇವತ್ತಿನ ವ್ಲಾಗು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಬೈ ಬೈ, ಟೇಕ್ ಕೇರ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂತಹ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಬರುತ್ತೆ. ಸೊ ಟಾಟಾ ಬೈ ಬೈ, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್.